ಹಲೋ ಎವ್ರಿವನ್, ನೀವು ನೋಡ್ತಾ ಇದ್ದೀರಾ ಅಂಗನವಾಡಿ ಲರ್ನಿಂಗ್ಸ್ ಭಾಗ್ಯವಾಡಿ ಯೂಟ್ಯೂಬ್ ಚಾನಲ್. ಟೀಚರ್ಸ್, ಇವತ್ತು ನಾನು ನಿಮ್ಗೊಂದು ಹೊಸ ಸುದ್ದಿ ತಂದಿದ್ದೀನಿ. ಏನು ಅಂತ ಕಾಯ್ತಾ ಇದ್ದೀರಾ? ಬನ್ನಿ ನೋಡೋಣ. ಹಾಗಾದ್ರೆ ಇವತ್ತು ನಾನು ನಿಮಗೆ PT ಅಂದರೆ ಪೋಷನ್ ಟ್ರ್ಯಾಕರಿಂದ ಯಾವ ರೀತಿ ನಾವು ಇನ್ಸೆಂಟಿವ್ನ ಅರ್ನ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನಮ್ಮ ವರ್ಕರ್ದು ಮತ್ತು ಹೆಲ್ಪರ್ನ ಒಂದು ಪ್ರೊಫೈಲ್ನ ಅಪ್ಡೇಟ್ ಮಾಡೋದು ಯಾವ ರೀತಿ. ಈಗ ಹಳಬರಿಗೆಲ್ಲ ಈ ಸ್ಟೆಪ್ ಗೊತ್ತಿದೆ, ಹೊಸಬ್ರಿಗೆ ಈ ಸ್ಟೆಪ್ ಗೊತ್ತಿಲ್ಲ. ಸೊ ಅದಕ್ಕಾಗಿ ಈಗ ನನಗೆ ಸಣ್ಣ ವಿಡಿಯೋ, ಹೊಸಬ್ರು ಯಾವ ರೀತಿಯಾಗಿ ನಿಮ್ಮ ಪ್ರೊಫೈಲ್ನ ಅಪ್ಡೇಟ್ ಮಾಡಿಕೊಂಡು ಇನ್ಸೆಂಟಿವ್ನ ತಗೋಬಹುದು, ಮಂತ್ಲಿ ನಮಗೆ 250 ರೂಪಾಯಿ ಇನ್ಸೆಂಟಿವ್ ಅರ್ನ್ ಮಾಡ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಈಗ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಪ್ರೊಫೈಲ್ನ ವರ್ಕರ್ ಪ್ರೊಫೈಲು ಮತ್ತು ಹೆಲ್ಪರ್ ಪ್ರೊಫೈಲು ಯಾವ ರೀತಿ ಅಪ್ಡೇಟ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್. ಬನ್ನಿ ಟೀಚರ್ಸ್, ಇವಾಗ ನಾವು ಎಲ್ಲಿ ವರ್ಕರ್ ಪ್ರೊಫೈಲ್ನ ಮತ್ತು ಎಲ್ಲಿ ಹೆಲ್ಪರ್ ಪ್ರೊಫೈಲ್ನ ಅಪ್ಡೇಟ್ ಮಾಡೋದು ಅಂತ ತೋರಿಸ್ತೀನಿ. ವಿಡಿಯೋ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿರೋರು ನೀವು ಇದನ್ನು ಸ್ಕಿಪ್ ಮಾಡಿ ಬೇರೆ ನಿಮ್ಮ ಕೆಲಸನ ಮಾಡ್ಕೋಬೋದು. ಗೊತ್ತಿಲ್ಲದೆ ಇರೋರು ಒಂದ್ಸಲ ಈ ವಿಡಿಯೋ ನೋಡ್ಕೊರಿ, ನಿಮಗೆ ಅಪ್ಡೇಟ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ. ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪೇಜ್ ಓಪನ್ ಆಗ್ತಾ ಇದೆ. ಓಕೆ, ನಾವಿಲ್ಲಿ ಮೋರ್ ಆಪ್ಷನಿಗೆ ಹೋಗೋಣ. ಇಲ್ಲಿ ಕಾಣಿಸ್ತಾ ಇದೆ ನಮಗೆ ಅಪ್ಡೇಟ್ ಅಂಗನವಾಡಿ ಸೆಂಟರ್ ಲೊಕೇಶನ್ ಇದೆ, ಅಪ್ಡೇಟ್ ಅಂಗನವಾಡಿ ವರ್ಕರ್ ಹೆಲ್ಪರ್ ಪ್ರೊಫೈಲ್ ಇದೆ. ಇಲ್ಲಿ ನಮಗೆ ಹೆಲ್ಪರ್ ಪ್ರೊಫೈಲ್ ಮಾತ್ರ ನಾವಿಲ್ಲಿ ಅಪ್ಡೇಟ್ ಮಾಡ್ಕೊಳಕ್ಕೆ ಸಾಧ್ಯ. ನಾವು ಟೀಚರ್ ಪ್ರೊಫೈಲ್ನ ಅಪ್ಡೇಟ್ ಮಾಡ್ಕೋಬೇಕಂದ್ರೆ ಬನ್ನಿ, ಇಲ್ಲಿ ಮೇಲ್ಗಡೆ ಇದೆ ನಮ್ಮ ಹೆಸರು, ನಮ್ಮ ಫೋನ್ ನಂಬರು, ವ್ಯೂ ಪ್ರೊಫೈಲ್ ಅಂತ ಇದೆ. ಮೊದಲೇದಾಗಿ ನಾವು ಟೀಚರ್ ಪ್ರೊಫೈಲ್ನ ಯಾವ ರೀತಿಯಾಗಿ ಅಪ್ಡೇಟ್ ಮಾಡೋದು ಅಂತ ಹೇಳ್ತೀನಿ. ವ್ಯೂ ಪ್ರೊಫೈಲ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಸ್ಕ್ರೀನ್ ಮೇಲೆ ಶೋ ಆಗುತ್ತೆ. ಇಲ್ಲಿ ನಮ್ದು ಏನೇನು ಇಲ್ಲಿ ನೋಡಿ, ನಂದು ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಇಲ್ಲಿ ಕಂಪ್ಲೀಟ್ ಅಂತ ಬಂದ್ಬಿಟ್ಟು 2 ಗ್ರೀನ್ ಕಲರ್ ಟಿಕ್ ಮಾರ್ಕ್ ಬಂದಿದೆ. ನೀವು ಒಂದ್ಸಲ ಚೆಕ್ ಮಾಡ್ಕೊರಿ. ಕಂಪ್ಲೀಟ್ ಅಂತ ಬಂದು 2 ಗ್ರೀನ್ ಕಲರ್ ಟಿಕ್ ಮಾರ್ಕ್ ಬಂದಿರಬೇಕು. ಇಲ್ಲ ಅಂತಂದ್ರೆ ನಿಮ್ದು ಒಂದ್ ವೇಳೆ ಇಲ್ಲ ಗ್ರೀನ್ ಕಲರ್ ಟಿಕ್ ಮಾರ್ಕ್ ಬಂದಿಲ್ಲ ಅಂದ್ರೆ ನಿಮ್ದು ಪ್ರೊಫೈಲ್ ಅಪ್ಡೇಟ್ ಆಗಿಲ್ಲ ಪೋಷನ್ ಟ್ರ್ಯಾಕರ್ ಅಲ್ಲಿ ಅಂತ ಅರ್ಥ. ಈ ರೀತಿಯಾಗಿ ಗ್ರೀನ್ ಕಲರ್ ಬಂದಿದೆ ಅಂದ್ರೆ ನಿಮ್ದು ಅಪ್ಡೇಟ್ ಆಗಿದೆ. ಇಲ್ಲಿ ನಮ್ದು ಡೇಟ್ ಆಫ್ ಬರ್ತ್ ಇರುತ್ತೆ, ನಮ್ ಜೆಂಡರ್ ಇರುತ್ತೆ, ಇಮೇಲ್ ಐಡಿ ಅಡ್ರೆಸ್ ನಾವು ಕೊಟ್ರೆ ಇರುತ್ತೆ, ನಮ್ಮ ಎಕ್ಸ್ಪೀರಿಯನ್ಸ್ ಇರುತ್ತೆ, ಮತ್ತೆ ನಮ್ದು ಎಜುಕೇಶನ್ ಇರುತ್ತೆ. ಓಕೆನಾ? ಈ ರೀತಿ KYC ಕಂಪ್ಲೀಟ್ ಅಂತ ಬರುತ್ತೆ. ನೋಡಿ, ನಾವು ಯಾವ ಇದ್ರಲ್ಲಿ KYC ಕಂಪ್ಲೀಟ್ ಮಾಡಿದೀವಿ ಅಂತ ಡೇಟ್ ಕೂಡ ತೋರಿಸ್ತಾ ಇದೆ ನಮಗೆ. ಒಂದ್ ವೇಳೆ ಇಲ್ಲಿ ಏನಾದ್ರೂ ಬ್ಯಾಲೆನ್ಸ್ ಇದ್ರೆ ನಮಗೆ ಬ್ಲೂ ಕಲರ್ ಅಲ್ಲಿ ಆಗ್ಲೇ ತೋರಿಸುತ್ತೆ ಒಂದು ಆಪ್ಷನ್. ಅದನ್ನ ಕ್ಲಿಕ್ ಮಾಡ್ಬಿಟ್ಟು ನಮ್ಮ ಆಧಾರ್ನ ಅದಕ್ಕೆ ಹಾಕ್ಬಿಟ್ಟು ನಾವು ಇದು ಪ್ರೊಫೈಲ್ನ ಒಂದು ಅಪ್ಡೇಟ್ ಮಾಡ್ಕೋಬಹುದು. ಓಕೆನಾ? ನೆಕ್ಸ್ಟ್ ಈಗ ಹೆಲ್ಪರ್ ಪ್ರೊಫೈಲಿಗೆ ಹೋಗೋಣ. ಇಲ್ಲಿ ನೋಡಿ, ಅಪ್ಡೇಟ್ ಅಂಗನವಾಡಿ ಹೆಲ್ಪರ್ ಪ್ರೊಫೈಲ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಈಗ ಅವ್ರದ್ದು ಕೂಡ ಅವ್ರ ಹೆಸರು ಮತ್ತು ನಮ್ದೊಂದು ಅಂಗನವಾಡಿ ಕೋಡು ಎಲ್ಲ ಶೋ ಆಗ್ತಾ ಇದೆ. ಇಲ್ಲಿ ನೋಡಿ, ಆಧಾರ್ ಮೇಲೇನು 2 ಟಿಕ್ ಬರ್ತಾ ಇದೆ, KYC ಮೇಲೇನು 2 ಟಿಕ್ ಬರ್ತಾ ಇದೆ. ಈ ತರ ಟೀಚರ್ಸ್ ಈಗ ವರ್ಕರ್ ಹೆಲ್ಪರ್ ಮೇಲೆ ಈ ತರ ಗ್ರೀನ್ ಟಿಕ್ ಬಂದಿರಬೇಕು. ಗ್ರೀನ್ ಟಿಕ್ ಬಂದಿದ್ರೆ ನಿಮ್ಮ ಪ್ರೊಫೈಲ್ ಅಪ್ಡೇಟ್ ಆಗಿದೆ ಅಂತ ಅರ್ಥ. ಓಕೆನಾ? ಈ ರೀತಿ ಅಪ್ಡೇಟ್ ಆದಾಗ ನಮಗೆ ಪ್ರತಿ ತಿಂಗಳು 250 ರೂಪಾಯಿ ಇನ್ಸೆಂಟಿವ್ ಬರುತ್ತೆ. ಒಂದ್ ವೇಳೆ ನಿಮ್ದು ಅಪ್ಡೇಟ್ ಆಗಿಲ್ಲ ಅಂದ್ರೆ 250 ರೂಪಾಯಿ ಇನ್ಸೆಂಟಿವ್ ಬರಲ್ಲ. ಅದಕ್ಕೆ ಒಂದ್ಸಲ ಈ ಒಂದು ಆಪ್ಷನ್ನ ಚೆಕ್ ಮಾಡಿಬಿಟ್ಟು ನೀವು ಪ್ರೊಫೈಲ್ನ ಅಪ್ಡೇಟ್ ಮಾಡ್ಕೊರಿ ಅಂತ ಹೇಳ್ತಾ ಈ ಒಂದು ಸ್ಮಾಲ್ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಟೀಚರ್ಸ್. ಓಕೆ, ಬಾಯ್.